ಆಗಿತ್ತು ಅದನ್ನ ನಮ್ಮ ಮ್ಯಾಗ ಭಾರ ಹೊರಿಸಿದ್ರ ಅವರು. ನಾವು ಹೆಂಗೈತಿ ಅಂದ್ರೆ ಮತ್ತೊಂದು ಊರಾಗ ಬಂದು ಕಾರ್ಬಾರ ಮಾಡೋ ಮ್ಯಾಲ ನಮಗಲ್ಲ. ನಿಮ್ಮ ಊರಾಗ ನಿಮ್ದೇ ಕಾರ್ಬಾರ, ಅದಕ್ಕೆ ನೀವು ಇಟ್ರಿ ಅಂದ್ರೆ ನಾವು ಹಿಡಿತೀವಿ ಮಾಡಿದ್ವಿ. ಟೈಮ್ ಆಗೈತಿ, ಈಗ ಇಟ್ಟಿರಿ ನೀವು. ಮತ್ತ ಕಲ್ಮೇಶ್ವರ ಮುಂದಿನ ಸಂದ ಹಿಡಿದು ನೀವು ಮಾತಾಡ್ಬೇಕಂದ್ರೆ ಮಂಗಳಾರ್ತಕ್ಕೆ ಸರಿ. ನೀವೇ ವಿಷಯ ಇಟ್ರಿ, ನೀವು ಯಾವ್ದ ವಿಷಯನ ಹಿಡಿತೀರಿ ಹಿಡ್ರಿ. ಬಿಟ್ಟಿದ್ದನ್ನ ಭಗವಂತ ಇಟ್ಟು ಕೊಟ್ಟ ಅಡ್ಡ ಬೆಸ್ಟ್ ಬರಬೇಕಿಲ್ರಿ. ಹೇರ್ಲಿ ನೋಡೋ, ಅವ್ರು ಒಂದು ಮಾತು ಹೇಳಿದ್ರು, ನಾನು ಬೇರೆ ಊರಿಗೆ ಬಂದು ಕಾರಬಾರ ಮಾಡೋದಿಲ್ಲ ಅಂತೇಳಿ ಹೇಳಿದರು. ಹೌದು, ನನ್ನ ಊರಿಗೆ ನನ್ನ ಮನೆಗೆ ಬಂದವ್ರಿಗೆ ನೀ ಯಾಕೆ ಬಂದೆ ಅಂತೇಳಿ ಕೇಳುವಂತ ಸ್ವಭಾವ ನಂದಲ್ಲ. ನೀ ಯಾಕೆ ಬಂದೆ ಅಂತ ಕೇಳೋದಿಲ್ಲ. ಅವ್ರಿಗೆ ಬಂದು ಸ್ವಾಗತ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಇದು ಊರ ಇಂಗ್ಲೇಷ್ ಊರ ಅಂದ್ರೆ ನನ್ನ ಮನೆ ಇದ್ದಂಗ. ಹೌದು, ಕಲ್ಮೇಶ್ ಮಾಸ್ತರ ಬರ್ರಿ ಅಂತೇಳಿ ಅವ್ರಿಗೆ ಸ್ವಾಗತ ಮಾಡಿ ನೀರು ಕೊಟ್ಟು ಅನ್ನುವಂತ ಮಾತು ನಾನು ಮಾತಾಡೋದು. ನೀವು ಯಾಕೆ ಬಂದ್ರಿ, ಎದ್ರ ದೇಶದಿಂದ ಬಂದ್ರಿ, ನಿಮ್ದು ನಮ್ದು ಏನ್ ಯುದ್ಧ ಆಗೋದದ, ಕುಸ್ತಿ ಆಗೋದದ, ಕಲ್ಮೇಶ್ ಮಾಸ್ತರ ತಂದ್ರೆ ಸುಧುಲ್ ಸುಳಿ ಮಗ ಮನುಗುಳಿ ಅವ ಅಂತೇಳಿ ಅಂತಾರ ನನಗೆ. ಹೌದು, ಅದಕ್ಕೆ ನಾನು ಇರ್ಲಿ ಏನ್ರಿ ಇರ್ಲಿ, ನೀವ್ ಇಡ್ಬೇಕು. ನಾನ್ ಬೇರೆ ಊರಾಗಿತ್ತಪ್ಪ ಅಂದ್ರೆ ನಿಮ್ಮ ಊರಾಗಿತ್ತ ನಾನು ಪ್ರಶ್ನೆ ಮಾಡ್ತೀನಿ. ನಾನು ನಮ್ಮ ಊರಿಗೆ ಬಂದಾಗ ನಾನು ಯಾವ್ದು ಉಮ್ದಿ ಅವ್ರಿಗಿಲ್ಲ, ಯಾರಿಗೂ ಇಲ್ಲ. ನಮಗ ಒಂದು ವಿಶೇಷ ಸೂಚನೆ, ಎರಡೂ ಮೇಳ ಅಷ್ಟೇ. ನಮಗೆ ದೈವಕ್ಕೆ ಏನ ಯಲ್ಲಪ್ಪ ಮಾಸ್ತರ್ ಪಾಳ್ಯದಾಗ ಯಲ್ಲಪ್ಪ ಮಾಸ್ತರೇ ಮಾತಾಡಬೇಕು, ಕಲ್ಮೇಶ್ ಮಾಸ್ತರ್ ಪಾಳ್ಯದಾಗ ಕಲ್ಮೇಶ್ ಅಣ್ಣನೇ ಮಾತಾಡಬೇಕು. ನಡಬರ್ಕೆ ಯಾರು ಈಗ ಕಲ್ಮೇಶ್ ಅಣ್ಣನ ಪಾಳ್ಯದಾಗ ಈ ಮಾಸ್ತರು ಮಾತಾಡೋದು, ಯಲ್ಲಪ್ಪ ಅಣ್ಣನ ಪಾಳ್ಯದಾಗ ಕಲ್ಮೇಶ್ ಅಣ್ಣ ಬಂದು ಮಾತಾಡೋದು ಬೇಡ. ನಮಗೆ ಎರಡು ಮೇಳಗಳು ಅಷ್ಟೇ ದೈವಕ್ಕೆ. ಆದ್ರೆ ಈಗೇನು ಯಾರು ಪಾಳ್ಯದಾಗ ಯಾರ್ದು ಐತಲ್ಲ ಅವ್ರು ಅಷ್ಟೇ ಮಾತಾಡ್ಬೇಕು, ನಂತರ ಅವ್ರು ಮಾತಾಡ್ಬೇಕು. ಇಲ್ಲ ಗಂಗೂರ್ ಸರ್ ತುಂಬಾ ಧನ್ಯವಾದಗಳು. ಯಾಕೆ ಸರ್ ಅಂದ್ರೆ ಟೈಮಿಂಗ್ ಮುಂದೆ ಉಳಿಯಂಗಿಲ್ಲ ತೇಳಿ ಸರ್ ವಿಷಯಗಳನ್ನ ಇಟ್ಟಿಲ್ಲ. ನಮ್ಗೆ ಅರ್ಥ ಆಗ್ತದ್ರಿ ಕಲ್ಮೇಶ್ ಸರ, ನೀವು ಹೇಳೋದು ಸತ್ಯ ಅದ. ಯಾಕ ಟೈಮ್ ನೀವು ನಾ ಈಗ ಇಟ್ಟ ನೀವು ಹಿಡಿದು ಮಾತಾಡಿ ಬಿಟ್ಟು ನಾ ಮಾತಾಡಿದ ಬಳಕ ತಡ ಆಗ್ತದ ಒಪ್ಪುನು. ಅದ್ರ ಪರಿಸ್ಥಿತಿ ಹಿಂಗಿತ್ತು. ಇರ್ಲಿ, ಈಗ ಏನ್ರ ಇರ್ಲಿ, ನನಗ ಕಲ್ಮೇಶ್ ಮಾಸ್ತರ್ ಸಂಪೂರ್ಣ ಪರ್ಮಿಷನ್ ಕೊಟ್ಟನ. ನೀನೇ ವಿಷಯ ಇಟ್ಟಿ ದೇವ್ರ ಮತ್ತು ಗುರುವ ಇದ್ರಲ್ಲಿ ನೀನೇ ಹಿಡ್ಕೊಂಡ್ಬಿಡು, ಮುಂದೆ ಟೈಮ್ ಉಳಿದಿಲ್ಲ, ನೀನೇ ಹಿಡ್ಕೊಂಡ್ಬಿಡು ಅಂತೇಳಿ ಕೊಟ್ಟಾರ. ಕಲ್ಮೇಶ್ ಮಾಸ್ತರ್ನ ಅನಿಸಿಕೆನೂ ಅದ, ನಿಮ್ಮೆಲ್ಲರ ಅನಿಸಿಕೆನೂ ಅದ. ಟೈಮ್ನು ಉಳಿದಿಲ್ಲ, ನನಗೂ ಗೊತ್ತಿರುವಂತ ಮಾತದ. ನನಗ ಗುರು ಅನ್ನುವಂಥದ್ದು ನನಗಿರಿ. ಒಂದೇ ಒಂದು ಮಾತು ಭಾಳ ಮಾತಾಡೋದಿಲ್ಲ, ಟೈಮ್ ಇಲ್ಲ. ಹರ ಮುನಿದರೆ, ಹರ ಅಂದ್ರೆ ದೇವ್ರ, ಹರ ಮುನಿದರೆ ಗುರು ಕಾಯ್ತಾನ ಅಂತೇಳಿ ಇದು ವೇದ ಸಿದ್ಧಾಂತ ಅದ. ಇದು ಹರ ಮುನಿದರೆ ಗುರು ಕಾಯ್ತಾನ ಅನ್ನುವಂಥದ್ದು ವೇದ ಸಿದ್ಧಾಂತ ಅದ. ಒಂದು ಎರಡು ಭಾಗ ಅದಾವು, ಇಡೀ ಬ್ರಹ್ಮಾಂಡದಲ್ಲಿ ಎರಡು ಭಾಗ ಅದಾವು. ಒಂದು ದೈತ್ರು ಮತ್ತು ದೇವತೆಗಳು. 66 ಕೋಟಿ ಏಕಪ್ರೆ 66 ಕೋಟಿ ದೈತ್ರ ಗುರು ಶುಕ್ರಾಚಾರ್ಯ. 66 ಕೋಟಿ ದೈತ್ರು, ದೈತ್ರ ಗುರು ಶುಕ್ರಾಚಾರ್ಯ. 33 ಕೋಟಿ ದೇವಾನ ದೇವತೆಗಳ ಗುರು ಬೃಹಸ್ಪತಿ. 33 ಕೋಟಿ ದೇವಾನ ದೇವತೆಗಳು ಏನದಾರ ನೋಡು. ಇದ್ರಾಗ ಎಲ್ಲಾ ದೇವರು ಬಂದ್ರು. ನಿಮ್ ಪರಮಾತ್ಮನು ಬಂದ, ನಿಮ್ಮ ವಿಷ್ಣುನು ಬಂದ, ನಿಮ್ ಬ್ರಹ್ಮನು ಬಂದ, ಎಲ್ಲಾ ದೇವರು ಬಂದ್ರು. ದೇವರು ಬಂದ್ರು ಕೂಡ 33 ಕೋಟಿ ದೇವಾನ ದೇವತೆಗಳು ಏನದಾರ ನೋಡು. 33 ಕೋಟಿ ದೇವಾನ ದೇವತೆಗಳಿಗೆ ಬೃಹಸ್ಪತಿ ಗುರು ಅದಾನ. ಗುರುನೇ ಈ ಭೂಮಿ ಮೇಲೆ ಹೆಚ್ಚ. ತಾಯಿನೇ ಮೊದಲ ಗುರು ಅನ್ನುವಂತ ವೇದ ಶಾಸ್ತ್ರಗಳದಾವ್. ಬಾಳ್ ಮಾತಾಡ್ಲಾರೇನೆ ಚಂದ ಕ್ಯಾಲಿ ಹಾಡಿ ಬಾಳೆ ಅವ್ರಿಗೆ